ನೋಡಿ ಈ ಥರ ಜಾಗದಲ್ಲಿ ಏನು ಎಕ್ವಿಪ್ಮೆಂಟ್ಸ್ ಏನಿರುತ್ತೋ ಗುಂಡು ಅಥವಾ ಏನಿರುತ್ತೋ ಸೊ ಅದನ್ನಿಟ್ಟು ಅವ್ರು ಇಲ್ಲಿಂದನೇ ಅಟ್ಯಾಕ್ ಮಾಡೋದು. ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲಿ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದ್ರೂ ಅವ್ರಿಗೆ ಕಾಣಿಸುತ್ತೆ ಅಲ್ಲಿ ಶತ್ರುಗಳು ಎಲ್ಲಿ ಬರ್ತಾ ಇದ್ದಾರೆ ಅಂತ. ಇಲ್ಲಿಂದನೇ ಈ ಥರ ಅಟ್ಯಾಕ್ ಮಾಡೋದು ಅವ್ರಿಗೆ, ದುಡು ಅಂತ ಅಟ್ಯಾಕ್ ಮಾಡೋದವ್ರಿಗೆ ಇಲ್ಲಿಂದನೇ. ಎಲ್ಲಿ ಬಂದು ಸಿಗಾಕೊಂಡು ಮಾರ ನಾನು ಅಲ್ಲಿ ಯಾವುದೋ ಎಗರಕ್ಕೂ ಇಲ್ಲಿ ನೋಡ್ರಿ ಕೈ ಕಿತ್ಕೊಂತು. ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ಈಗ ನಾನು ಹೇಳ್ಕೊತೇನೆ, ನೀವು ಎಲ್ಲಾದರೂ ಓದಿರ್ತೀರ ಅಥವಾ ಎಲ್ಲಾದರೂ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಏನಾದರೂ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಅದು ಕ್ರಿಸ್ತ ಶಕ 1336ರಲ್ಲಿ ಹರಿಹರರಾಯ ಮತ್ತು ಬುಕ್ಕರಾಯ ಅನ್ನೋ ಇಬ್ಬರು ಸಹೋದರರು ಸೇರಿ ಒಂದು ಬೃಹತ್ತಾದ ಮತ್ತು ಶಕ್ತಿಶಾಲಿಯಾದ ಸಾಮ್ರಾಜ್ಯನ ಕಟ್ತಾರೆ. ಅದುವೇ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಬಗ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಮೇನ್ ವಿಷಯಕ್ಕೆ ಬರೋಣ. ಈ ಹರಿಹರರಾಯ ಮತ್ತು ಬುಕ್ಕರಾಯ ಅನ್ನೋ ಸಾಮ್ರಾಜ್ಯದ ಒಡೆಯರು ಅವರ ದಕ್ಷಿಣ ಭಾರತ ಸಾಮ್ರಾಜ್ಯವನ್ನ ಶತ್ರುಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಇಡೀ ಅವರ ಸಾಮ್ರಾಜ್ಯದ ಗಡಿಯ ಪ್ರದೇಶದಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳ ಮೇಲೆ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿ ಅದರಲ್ಲಿ ಸೈನಿಕರನ್ನ ಇರಿಸ್ತಾ ಇದ್ರು. ಏನಕ್ಕಂದ್ರೆ ದೂರದಲ್ಲಿ ಬರ್ತಕ್ಕಂಥ ಶತ್ರುಗಳನ್ನ ಮೇಲಿಂದನೇ ನೋಡಿ ಅವ್ರ ಮೇಲೆ ದಾಳಿ ಮಾಡಿ ಅವರ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಸೊ ಅಂತ ಹಲವಾರು ಕೋಟೆಗಳಲ್ಲಿ ಒಂದು ಕೋಟೆಗೆ ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಅದುವೇ ತಮಿಳುನಾಡಲ್ಲಿ ಇರ್ತಕ್ಕಂಥ ಕೃಷ್ಣಗಿರಿ ಜಿಲ್ಲೆಯ ಡೆಂಕನಿ ಕೋಟೆ ಅಥವಾ ಡೆಗನಿಕೋಟೆ ತಾಲೂಕಿನಲ್ಲಿರ್ತಕ್ಕಂಥ ರಾಯಕೋಟೆಗೆ. ಸೊ ಮೊದಲನೇದಾಗಿ ಈ ಕೋಟೆ ಬಗ್ಗೆ ಹೇಳ್ಬೇಕಂದ್ರೆ ಈ ಕೋಟೆನ 16ನೇ ಶತಮಾನದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ಈ ಕೋಟೆ ನಿರ್ಮಾಣ ಆಗಿರೋದಂತ ಇತಿಹಾಸ ಹೇಳುತ್ತೆ. ಆಮೇಲೆ ಈ ಕೋಟೆನ ವಿಜಯನಗರ ಸಾಮ್ರಾಜ್ಯರು ಸರಿ ಸುಮಾರು 300ರಿಂದ 310 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಅಂದರೆ 1336ರಿಂದ 1646ರವರೆಗೂ. ಆಮೇಲೆ ಬಂದಿದೆ ಡೆಕ್ಕನ್ ಸುಲ್ತಾನರು. ಸೊ ಡೆಕ್ಕನ್ ಸುಲ್ತಾನರು ಅಂದರೆ ಯಾರು ಅಂದರೆ ಈ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ 5 ಮುಸಲ್ಮಾನ್ ರಾಜ್ಯಗಳ ಸುಲ್ತಾನರು. ಅಂದರೆ ಬಿಜಾಪುರ ಸುಲ್ತಾನರು, ಅಹಮದ್ನಗರ ಸುಲ್ತಾನರು, ಗೋಲ್ಕೊಂಡ ಸುಲ್ತಾನರು, ಬೀದರ್ ಸುಲ್ತಾನರು, ಆಮೇಲೆ ಬೀರರ್ ಸುಲ್ತಾನರು. ಸೊ ಈ 5 ಸುಲ್ತಾನರು ಸೇರಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಸೊ ಆ ದಾಳಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋತೋಗುತ್ತೆ. ಆಮೇಲೆ ಈ ಜಾಗ ಮೈಸೂರು ಸಾಮ್ರಾಜ್ಯಕ್ಕೆ ಸೇರುತ್ತೆ. ಅಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರವರ ಆಳ್ವಿಕೆಯಲ್ಲಿರುತ್ತೆ. ಆಮೇಲೆ 1789ರಲ್ಲಿ ಬಂದಿದ್ದೆ 3ನೇ ಮಹಾಯುದ್ಧ. ಅಂದರೆ ಮೈಸೂರು ಸಾಮ್ರಾಜ್ಯದ ಮೇಲೆ ಬ್ರಿಟಿಷರು ದಾಳಿ ಮಾಡಿ ಈ ಜಾಗನೆಲ್ಲ ವಶಪಡಿಸ್ಕೊತಾರೆ. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಲ್ಲ ಸಿಕ್ಕ ಮೇಲೆ ಈ ಜಾಗ ಬ್ರಿಟಿಷರಿಂದ ಬಿಡುಗಡೆಯಾಗಿ ಇವಾಗ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿರೋದು. ಓಕೆ ಬನ್ನಿ ಇವಾಗ ಮೇಲೆ ಕೋಟೆ ಹತ್ರ ಹೋಗಿ ಅಲ್ಲಿ ಏನೇನಿದೆ ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ಆಲ್ಮೋಸ್ಟ್ ಮೇಲೆ ಬಂದೆ. ಇವಾಗ ನೋಡಿ ಅಲ್ಲಿ ಕಾಣಿಸ್ತಿದೆ, ನೋಡಿ ಇಲ್ಲೇ ಕಾಣಿಸ್ತಿದೆ ರೋಡು. ಅಲ್ಲಿ ರೋಡ್ ಇದೆ, ರೋಡ್ ಮುಂದೆಗಡೆ ಒಂದು ಗೇಟ್ ಕಾಣಿಸ್ತಿದೆ ನೋಡಲ್ಲಿ. ಸೊ ಆ ಗೇಟಲ್ಲಿ ಒಳಗಡೆ ಬರ್ಬೇಕು ಹಿಂಗೆ. ಸೊ ಗೇಟ್ ಹಿಂಗೆ ಒಳಗಡೆ ಬಂದು ಇಲ್ಲಿ ಮೆಟ್ಲಿದೆಯಲ್ಲ, ಸೊ ಹಿಂಗೆ ಹತ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗ್ಬೇಕಲ್ಲಿ. ಓಕೆ ಲೆಟ್ಸ್ ಗೋ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಗುಹೆ ಹತ್ರ ಏನೋ ಇದೆ ಅಲ್ಲಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ ಬನ್ನಿ. ಗುಹೆನಲ್ಲ ಇದು, ಸುಮ್ಮನೆ ಆ ಥರ ಬೆಟ್ಟದ ಸೆಂಟ್ರಲ್ಲಿ ಆ ಥರ ಏನೋ ಇದಾಗಿದೆ ಅಷ್ಟೇ. ಇಲ್ಲಿ ನೋಡಿರಿ ಕೋಟೆಗಳ ಗೋಡೆಗಳು ಎಲ್ಲ ಸ್ಟಾರ್ಟ್ ಆದವು ಇಲ್ಲಿಂದನೇ. ನೋಡಿ ಹೇಗಿದೆ ಅಂತ. ಇಲ್ಲಿ ತಿರುಪತಿ ನಾಮ ಹಾಕಿದ್ದಾರೆ ಇಲ್ಲೇನೋ. ಇದು ನೋಡಿ ಹಳೆಯ ಕೋಟೆ ನೋಡ್ರಿ ಹೇಗಿದೆ ಅಂತ. ಇದು ಒಳಗಡೆ ಹೋಗೋಣ ಬನ್ನಿ. ಇವಾಗ ಇದು ಎಂಟ್ರೆನ್ಸ್ ಬರೋದು ನೋಡಿದೆಲ್ಲ, ಹಳೆ ಗೋಡೆನ ನೋಡಿದೆಲ್ಲ. ಇದು ತೋರಿಸ್ತೀನಿ. ಇಲ್ಲಿ ಎಂಟ್ರೆನ್ಸ್ ಇದು ಕೋಟೆದು. ಇದೆಲ್ಲ ಬಿದ್ದೋಗಿದೆ ಇವಾಗೆಲ್ಲ, ಡೆಸ್ಟ್ರೋ ಆಗೈತಿ ಇವಾಗೆಲ್ಲ. ಓಕೆ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಇಲ್ಲೆಲ್ಲ ಕೋಟೆ ಕಾಲುಗಳೆಲ್ಲ ಇದೆ ಹಳೆಯ ಕಾಲದ್ದು. ಇವಾಗ ಹಿಂಗೆ ಬಂದೆ, ಇವಾಗ ಹಿಂಗೆ ನಡ್ಕೊಂಡು ಹೋಗ್ಬೇಕು ಕಾಲ್ದ ರೀತಿಯಲ್ಲಿ ಚಿಕ್ಕದು. ಬನ್ನಿ ಹೋಗೋಣ ಇವಾಗ. ಆಮೇಲೆ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಪಾಪಸ್ಕಳಿ ಗಿಡಗಳು ಮಾತ್ರ ಸಿಕ್ಕಾಪಟ್ಟಿದೆ. ಆ ಪಾಪಸ್ಕಳಿ ಅಂತಾರೆ ಏನೋ ಅಂತಾರಲ್ಲಿ, ಅಂದರೆ ಒಂದು ಸ್ವಲ್ಪ ಮುಳ್ಳು ಥರ ಇರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ. ಮೇ ಬಿ ಪಾಪಸ್ಕಳಿ ಅನಿಸುತ್ತೆ ಅನ್ನೋದಕ್ಕೆ. ಸಿಕ್ಕಾಪಟ್ಟೆ ಮಾತ್ರ ಎಲ್ಲ ಸುತ್ತಮುತ್ತ ಆಲ್ಮೋಸ್ಟ್ ಬರೀ ಪಾಪಸ್ಕಳಿ ಗಿಡಗಳೆಲ್ಲ ಇಲ್ಲಿ ನೋಡಿರಿ. ಇರೋ ಹತ್ರ ಹೋಗಿ ತೋರಿಸ್ತೀನಿ ರೀ. ನೋಡಿರಿ ಇವಾಗ ಪಾಪಸ್ಕಳಿನೇ ತಾನೇ ಇದು ನೋಡಿ. ಇಲ್ಲಿ ಅಷ್ಟೇ, ಆಮೇಲೆ ಇಲ್ಲೂ ಅಷ್ಟೇ ಪಾಪಸ್ಕಳಿ. ಇಲ್ಲಿ ನೋಡಿರಿ ಎಷ್ಟು ಹೈಟಲ್ಲಿ ಕಟ್ಟಿದಾರೆ ಅಂದರೆ ಕೋಟೆನ. ಈ ಥರ ಹೈಟಲ್ಲಿ ಕಟ್ಟೋದ್ರಿಂದನೇ ದೂರಿಂದ ಬರ್ತಕ್ಕಂಥ ಶತ್ರುಗಳನ್ನ ನೋಡಿ ಅವ್ರ ಮೇಲೆ ದಾಳಿ ಮಾಡೋಕ್ಕಾಗೋದು. ಈ ಥರ ಪುಟ್ದಾಗಿ ಇಷ್ಟು ಚಿಕ್ಕದಾಗೆಲ್ಲ ಇಲ್ಲಿ ಕಟ್ಟಿದ್ರೆ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಹೈಟಲ್ಲಿ ಕಟ್ಟೋದು. ನೋಡಿ ಅಲ್ಲಿ ಕೋಟೆ ಕಲ್ಲುಗಳೆಲ್ಲ ಕಾಣಿಸ್ತಿದೆ ಅಲ್ಲಿ ಹೋಗ್ಬೇಕಾಗಿರೋದು ಇವಾಗ. ಬನ್ನಿ ಹೋಗೋಣ. ಆಮೇಲೆ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಅಂದರೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಲ್ಲುಗಳೆಲ್ಲ ಹಾಕಿದಾರಲ್ಲ. ಸೊ ಇದು ಇವಾಗೇನು ಹಾಕಿರೋದಲ್ಲ, ಇದು ಮೊದಲು ಹಳೆಯ ಕಾಲದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯವ್ರ ಕಾಲದಲ್ಲಿ ಇವು ಕೋಟೆ ಯಾವಾಗ ರಚನೆ ಮಾಡಿದ್ರು ಆವಾಗನೇ ಇದನ್ನೆಲ್ಲ ಓಡಾಡೋಕ್ಕಂತ ಹಾಕಿರೋ ಕಲ್ಲುಗಳು ಇವೆಲ್ಲ. ಇವಾಗ ಏನು ಹಾಕಿಲ್ಲ ಇದನ್ನೆಲ್ಲ. ಟೂರಿಸ್ಟ್ ಪ್ಲೇಸ್ ಆದಮೇಲೆ ಏನು ಹಾಕಿಲ್ಲ, ಮೊದಲಿಂದನೂ ಇದೇ ಥರ ಐತೆ ಇಲ್ಲೆಲ್ಲ. ಆಮೇಲೆ ನೀವಿಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ನೀರಿನ ಬಾಟ್ಲು ಒಂದು 2 ನೀರಿನ ಬಾಟ್ಲು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ತಿನ್ನೋದಕ್ಕೆ ಏನೋ ಸ್ನ್ಯಾಕ್ಸ್ ತೊಗೊಂಡು ಬನ್ನಿರಿ. ಯಾಕಂದರೆ ಇದೆಲ್ಲ ಬೆಟ್ಟ ಹತ್ಕೊಂಡು ಹೋಗೋಷ್ಟು ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಅದರಲ್ಲಿ ಬಿಸಿಲಿರೋದ್ರಿಂದ ಹೆವಿ ಸುಸ್ತಾಗುತ್ತೆ ಮಾತ್ರ.
ಸ್ವಲ್ಪ ಸ್ನ್ಯಾಕ್ಸು, ನೀರಿನ ಬಾಟ್ಲು, ವಾಟರ್ ಬಾಟ್ಲು, ಆಮೇಲೆ ಜ್ಯೂಸ್ ಏನಾದರೂ ತೊಗೊಂಡು ಬನ್ನಿ. ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಓಡಾಡೋಕ್ಕೆಲ್ಲ. ಓಕೆ ಬನ್ನಿ ಹೋಗೋಣ ಮೇಲೆ. ಆಮೇಲೆ ಇಲ್ಲಿ ಬಂದರೆ 2 ರೂಟ್ ಸಿಗುತ್ತೆ. ಹಿಂಗೆ ನಡ್ಕೊಂಡು ಬಂದರೆ ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಹೋಗೋದೊಂದು, ಆಮೇಲೆ ಈ ಕಡೆ ಒಂದು ರೋಡ್ ಇದೆ. ಫಸ್ಟ್ ಈ ಕಡೆ ಹೋಗೋಣ ಬನ್ನಿ. ಈ ಕಡೆ ಹೋಗಿ ಆಮೇಲೆ ಈ ಕಡೆ ಕರ್ಕೊಂಡು ಹೋಗ್ತೀನಿ. ಆವಾಗ ಆ ಕಡೆ ಏನಿದೆ ಅಂತ ತೋರಿಸ್ತೀನಿ. ಆ ಕಡೆ ಹೋಗಿ ಫಸ್ಟ್ ಬನ್ನಿ, ಈ ಕಡೆ ಏನಿದೆ ಅಂತ ತೋರಿಸ್ತೀನಿ ಕರ್ಕೊಂಡೋಗಿ. ಇಲ್ಲಿಂದ ನೋಡಿರಿ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಅಲ್ಲೇನು ಹೈವೇ ರೋಡ್ ಏನು ಕಾಣಿಸ್ತಿದೆಯಲ್ಲ, ಅದೇ ಫುಲ್ ಹೈಲೈಟಾಗಿ ಕಾಣಿಸ್ತಿರೋದು ಅದೇನೇ. ಇಲ್ಲಿ ತಕ್ಕದ ಕಾಣಿಸ್ತಿದೆ ಮಾತ್ರ, ಒಳ್ಳೆ ಹಾವು ಹೋದವ್ರ ಥರ ಕಾಣಿಸ್ತಿದೆ. ಇಂಥ ಬಿಸಿಲಲ್ಲಿ ನೋಡಿರಿ ಎಷ್ಟು ಫಾಗ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಅಟ್ ಪ್ರೆಸೆಂಟ್ ನಾನೇ ನಿಂತ್ಕೊಂಡಿದ್ದೇನೆ, ಇಲ್ಲಿ ಫಾಗ್ ಐತೆ, ಬಟ್ ಇಲ್ಲಿರೋ ಕಾಣಿಸಲ್ಲ ಅಷ್ಟೇ. ಅಲ್ಲಿ ನಿಂತ್ಕೊಂಡು ನೋಡೋರಿಗೆ ಕಾಣಿಸುತ್ತೆ ಈ ಕಡೆ ಫಾಗ್ ಇರೋದನ್ನ. ಆಮೇಲೆ ಇಲ್ಲಿ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಗುಹೇರಿ ಇದು ನೋಡ್ರಿ ಹೇಗಿದೆ ಅಂತ. ಇಲ್ಲಿ ಗಣೇಶನ ಮೂರ್ತಿನೂ ಇದೆ. ಅಲ್ಲಿ ಬೇರೆ ಅಲ್ಲಿ ಶಿವಲಿಂಗ ಐತೆ. ಅಲ್ಲಿ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗಿ. ಇವಾಗ ಕಾಲ ಮೇಲೆ ನೀರು ಹಾಕ್ಕೊಂಡು ಹೋಗೋಣ ಒಳಗಡೆ. ಬಟ್ ತಣ್ಣಗೆ ಮಸ್ತಾಗೈತೆ ಮಾತ್ರ ನೋಡಿ ಗಣೇಶ. ಇಲ್ಲಿ ನೋಡ್ರಿ ನೀರು ಇದು ಮಾಡಿದ್ದಾರೆ. ಇಲ್ಲಿ ನೀರು ಕೊಳ್ಳ ಐತೆ ಚಿಕ್ಕದಾಗಿ. ಅದೇನು ಕುಡಿಯೋಕ್ಕೂ ಆಮೇಲೆ ಈ ದೇವ್ರಿಗೆ ಅಭಿಷೇಕ ಮಾಡ್ಸೋಕೆ ಅನ್ಸುತ್ತೆ ಮೇ ಬಿ. ನೋಡ್ರಿ ಹೇಗಿದೆ. ಆಮೇಲೆ ಈ ಕಡೆನೂ ಅಷ್ಟೇ, ಈ ಕಡೆ ಏನೋ ಇದೆ. ಇಲ್ಲಿ ಈ ಕಡೆ ಅಷ್ಟೇ ಗುಹೆ ಇದೆ. ಈ ಕಡೆ ಎಲ್ಲ ನೋಡ್ರಿ ಫುಲ್ ತಣ್ಣಗಿದೆ ಮಾತ್ರ ಫುಲ್ ಎಲ್ಲ. ಆ ಕಡೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು ನನಗೆ, ಏನಾದ್ರು ಇದ್ಬಿಟ್ಟೈತೆ ಅಂತ. ಆಮೇಲೆ ಅಲ್ಲಿ ದೇವ್ರು ಇರೋದು ಆ ಕಡೆ ಒಳಗಡೆ. ಆಮೇಲೆ ಇಲ್ಲಿ ಏನೋ ಇದೆ, ನೀರು ಬೀಳೋ ಥರನೇ ಇದೆ ಅನಿಸುತ್ತೆ ಮೇ ಬಿ. ಇಲ್ಲಿ ನೋಡಿ ಮೇ ಬಿ ನೀರಿನ ಕೊಳ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತದೆ ರೀ. ಯಾರು ನನ್ನ ಬಿಟ್ಟರೆ ಒಬ್ಬರು ಇಲ್ಲ ಇಲ್ಲಿ. ಏನಾದರೂ ಇದ್ಬಿಟ್ಟೈತೇನೋ ಅಂತ ಭಯ ಅಷ್ಟೇ, ಏನಿಲ್ಲ. ಓಕೆ ನೀವೇ ನೋಡೋಣ ಅದೇನಾಗುತ್ತೋ ಆಗಲಿ. ಒಳಗಡೆ ತೋರಿಸ್ತೀನಿ ಬನ್ನಿ ಏನಿದೆ ಅಂತ. ನೋಡೋ ಕಡೆ ಯಾವುದೋ ದೇವ್ರಿದೆ ಅಲ್ಲಿ. ಇನ್ನೂ ಹೋಗ್ಲ ಒಳಗಡೆ. ನೋಡಿ ಕಾಣಿಸ್ತಿದೆಯಾ? ಯಾವುದೋ ದೇವ್ರ ಮೂರ್ತಿ ಇದೆ ಯಾವುದೋ ಅಲ್ಲಿ ಅಷ್ಟೇ, ಇನ್ನೇನಿಲ್ಲ ಈ ಕಡೆ. ಯಪ್ಪ ನೋಡ್ರಿ ಹೇಗಿದೆ. ಆಮೇಲೆ ಇಲ್ಲೊಂದು ಏನೋ ಇದೆ, ಇಲ್ಲಿ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗಿ. ಹಳೆಯ ಕಾಲದಲ್ಲಿ ಮೊದಲು ಅವ್ರಿಗೆ ಸ್ನಾನ ಮಾಡೋಕ್ಕೆ ಏನಾದರೂ ಮೇ ಬಿ, ಅಂದರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನಾನು ತಿಳ್ಕೊಂಡಷ್ಟು ಹೇಳ್ತಿರೋದು ಮೇ ಬಿ ಸ್ನಾನದ ಮನೆ ಏನಾದರೂ ಇರ್ಬೋದು ಅನಿಸುತ್ತೆ. ಅಂದರೆ ಇದೆಲ್ಲ ಈ ಥರ ಇದು ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇದರಿಂದ ಹೇಳ್ತಿರೋದು ಮೇ ಬಿ ಸ್ನಾನದ ಮನೆ ಇರ್ಬೋದೇನೋ ಅಂತ ಅಷ್ಟೇ. ನೋಡಿ ಈ ಕಡೆ ಎಲ್ಲ ಕಿಂಡಿ ಇದೆ ಇಲ್ಲೆಲ್ಲ, ಚೆನ್ನಾಗಿದೆ. ಬಟ್ ಸಿಕ್ಕಾಪಟ್ಟೆ ಕೂಲಾಗಿದೆ ಮಾತ್ರ, ಮಸ್ತಾಗೈತೆ ನೋಡಿ ಹೇಗಿದೆ ಅಂತ. ಅಲ್ಲಿಂದ ಅಲ್ಲಿ ಒಳಗಡೆ ಹೋಗಿದ್ದೀವಿ. ಇವಾಗ ಅಲ್ಲಿ ಗುಹೆ ಇದ್ದಲ್ಲ, ಅಲ್ಲಿ ಒಳಗಡೆಯಿಂದ ಕರ್ಕೊಂಬಂದಿದ್ದೀವಿ ನಿಮಗೆ. ಆಮೇಲೆ ಇಲ್ಲಿ ತಮಿಳಲ್ಲಿ ಏನೋ ಬರ್ತಿದ್ದಾರೆ, ನನಗೆ ತಮಿಳು ಓದೋಕ್ಕೆ ಬರೋಲ್ಲ. ನಿಮಗೇನೋ ಬರೋಗಿದ್ದರೆ ಓದ್ಕೊಳ್ಳಿ. ಆಮೇಲೆ ಈ ಕಡೆ ಇಲ್ಲಿ ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಬಟ್ ಇಲ್ಲಿ ಹತ್ಕೊಂಡ್ಬರ್ಬೇಕಾದ್ರೆ ಸ್ವಲ್ಪ ತಲೆ ಕೆಳಗಡೆ ಮಾಡ್ಕೊಂಬನ್ನಿ. ಸ್ವಲ್ಪ ತಲೆನ ಮೇಲಾದರೆ ತಲೆಗೆ ಬೀಳುತ್ತೆ ಏಟು. ಆಮೇಲೆ ಇಲ್ಲಿ ಬಸವಣ್ಣವರು, ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ನೋಡಿ ಮಸ್ತಾಗಿದೆ ಮಾತ್ರ ಜಾಗ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಏನೋ ಪ್ಲೇಸ್ ಇದೆ ಇಲ್ಲಿ. ಅಂದರೆ ಮೇ ಬಿ ಇವಾಗೇನು ಸದ್ಯಕ್ಕೇನಿಲ್ಲ, ಇವಾಗೇನು ಯೂಸ್ ಮಾಡ್ತಿಲ್ಲ ಇದು. ಮೊದಲಿನ ಕಾಲದಲ್ಲಿ ಮೇ ಬಿ ಏನಕ್ಕಾದ್ರೂ ಯೂಸ್ ಮಾಡ್ತಿರ್ಬೋದೇನೋ, ಯಾವುದಕ್ಕಾದ್ರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಗೋಡೆ ಏನು ಕಾಣಿಸ್ತಿಲ್ಲ, ಈ ಗೋಡೆ ಹಳೇದೇನಲ್ಲ, ಇದು ಇವಾಗ ಕಟ್ಸಿರೋದು ಇವರು ಹಾಲೋ ಬ್ಲ್ಯಾಕಲ್ಲಿ. ನೋಡಿ ಇದು ಕಾಣಿಸ್ತಿಲ್ಲ, ಎಲ್ಲ ಹಾಲೋ ಬ್ಲ್ಯಾಕ್ ಮಾಡಿಸಿರೋದು ಇದೆಲ್ಲ. ಇದೆಲ್ಲ ಕಾಂಕ್ರೀಟ್ ಎಲ್ಲ ಮೊದಲು ಇತ್ತೋ ಇಲ್ಲ ಗೊತ್ತಿಲ್ಲ, ಮೇ ಬಿ ಇವಾಗ ಮಾಡಿಸಿರೋದು ಅನ್ಸುತ್ತೆ, ಹೊಸದಾಗಿ ಕಾಣಿಸ್ತಿದೆ. ಅದು ಬಿಟ್ಟರೆ ಇದೆಲ್ಲ ಮೇಲೆಲ್ಲ ಹಳೇದೇ. ಇದು ಈ ಗೋಡೆ ಅಷ್ಟೇ, ಇದು ಹೊಸದಷ್ಟೇ, ಇದು ಇವಾಗ ಮಾಡಿರೋದು. ಆಮೇಲೆ ಇಲ್ಲಿ ಮೆಟ್ಲಿದೆ ನೋಡಿ, ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಿ ಅಲ್ಲಿ ದೀಪ ಹಚ್ತಾರೆ. ಅಲ್ಲಿ ನೈಟ್ ಹೊತ್ತಲ್ಲ, ಮೇ ಬಿ ಈ ಥರ ಹಬ್ಬ ಹುಣ್ಣಿಮೆ ಅದೇನೋ ಮಾಡ್ತಿರ್ತಾರಲ್ಲ, ಜಾತ್ರೆ ಆದಾಗ ಅಲ್ಲೆಲ್ಲ ದೀಪ ಹಚ್ತಾರಲ್ಲಿ. ಆ ದೀಪ ಅಲ್ಲಿ ಊರವ್ರಿಗೆಲ್ಲ ಸಕ್ಕದಾಗಿ ಕಾಣಿಸುತ್ತೆ. ಅಲ್ಲಿ ಏನು ಊರೆಲ್ಲ ನೋಡ್ತಿರ್ತಾರೋ ಸೂಪರಾಗಿ ಕಾಣಿಸುತ್ತೆ ಅಲ್ಲಿ ದೀಪ ಹಚ್ಚಿದ್ರೆ. ಅದೇನು ಚಿಕ್ಕದಾಗಿ ದೀಪ ಏನು ಹತ್ತಲ್ಲ, ಸರಿ ದೊಡ್ಡದಾಗಿ ಹಚ್ತಾರೆಲ್ಲ. ಅಲ್ಲಿ ಮಸ್ತಾಗಿ ಕಾಣಿಸುತ್ತೆ ಮಾತ್ರ ಅವಾಗ. ಆಮೇಲೆ ಇಲ್ಲಿ ಒಂದು ಗಂಟೆ ಇದೆ. ಇಲ್ಲಿ ಒಳ್ಳೆ ಗಂಟೆ ಹೊಡಿಲ್ಲ ಒಂದು ಸಲ ನೋಡೋಣ, ಯಾರು ಭಯಲ್ಲತ್ತಾನೆ. ನೋಡೋಣ, ಹೊಡೆದೇ ಬಿಡೋಣ ಬನ್ನಿ, ಅದೇನಾಗುತ್ತೆ ಆಗಲಿ. ಇಲ್ಲಿವರೆಗೂ ಬಂದಿದ್ದೀನಿ, ಹೊಡಿಲಿಲ್ಲ ಅಂದ್ರೆ ಹಂಗೆ ಹೇಳಿ. ಚೆನ್ನಾಗಿತ್ತು. ನಾನು 2ನೇ ದಾರಿಲಿ ಏನು ಬಂದು, ಸೊ ಆ ದಾರಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದು. ಇನ್ನೊಂದು ಅಲ್ಲಿ 2ನೇ ದಾರಿ ಆ ಕಡೆ ಏನು ಹೋಗ್ತೈತೆ ನೋಡಿ, ಅದು ಕೋಟೆ ಕಡೆ ಹೋಗೋದು. ಓಕೆ ಬನ್ನಿ ಇವಾಗ ಹೋಗೋಣ. ಆಮೇಲೆ ಈ ಕಡೆ ಹೋದರೆ ಏನೂ ಇಲ್ಲ, ಇಲ್ಲಿ ಇಷ್ಟೇ ಲಾಸ್ಟು. ಆ ಕಡೆ ಆಮೇಲೆ ಸುಮ್ಮನೆ ಬೆಟ್ಟ ಹತ್ರ ಇದು ಇದೆ, ಇಷ್ಟೇ ಲಾಸ್ಟ್. ಇಲ್ಲೆಲ್ಲ ಕಟಪ್ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಕೋಟೆ ಕಾಣಿಸ್ತಿದೆಯಲ್ಲ, ಕೋಟೆದು ಹಳೆ ಗೋಡೆ ಏನು ಕಾಣಿಸ್ತಿದೆಯಲ್ಲ,
ಸೊ ಆ ಕೋಟೆ ಕೆಳಗಡೆನೇ ದೇವಸ್ಥಾನ ಇರೋದಲ್ಲ. ಇವಾಗ ಏನು ದೇವಸ್ಥಾನ ಕರ್ಕೊಂಡೋಗಿದೆ ನೋಡಿ, ಅದೇ ಅಲ್ಲಿ ಮೇಲ್ಗಡೆ ಕೋಟೆ ಇದೆ, ಕೆಳಗಡೆನೇ ದೇವಸ್ಥಾನ ಇದೆ ಅಲ್ಲಿ. ಸೊ ಇವಾಗ ನಾವು ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಇನ್ನೊಂದು 2ನೇ ದಾರಿನ ತೋರಿಸಿದ್ನಲ್ಲ, ಅಲ್ಲಿಂದನೇ ಹೋಗ್ಬೇಕು. ಬನ್ನಿ ಹೋಗೋಣ ಇವಾಗ ಅಲ್ಲಿಗೆ. ನೋಡ್ರಿ ಇಲ್ಲಿ ವ್ಯೂ ಹೇಗೆ ಕಾಣಿಸ್ತೀವಿ ಅಂತ. ಇದ್ರಕ್ಕಿಂತ ಸ್ವರ್ಗ ಬೇಕಾ? ಏನು ಸೂಪರಾಗಿ ಕಾಣಿಸ್ತಿದೆ ನೋಡಿ. ಆಮೇಲೆ ಅಲ್ಲಿ ನೋಡ್ರಿ, ಅಲ್ಲಿ ಏನು ಮಸ್ತಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಆ ಕಡೆ ಎಲ್ಲ ಬಿಸಿಲೈತೆ, ಅಲ್ಲಿ ಮಾತ್ರ ನೆರಳೈತೆ, ಹೆಂಗಿದೆ. ಆಮೇಲೆ ಇಲ್ಲೊಂದು ಸ್ವಲ್ಪ ನೆರಳು, ಆಮೇಲೆ ಅಲ್ಲಿ ಸ್ವಲ್ಪ ನೆರಳು, ಆಮೇಲೆ ಇಲ್ಲಿ ನೆರಳು. ಅದು ಹೆಂಗೆ ಅಂತ ಜನಗಳು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ಥರ ಇರುತ್ತೆ ಪ್ರಕೃತಿಯ ಒಂದು ನಿಯಮ. ಆಮೇಲೆ ಅಲ್ಲಿ ಯಾವುದೋ ಒಂದು ಚಿಕ್ಕದ ಲೇಕ್ ಏನೋ ಇದೆ ಅಲ್ಲಿ. ಫೈನಲಿ ಕೋಟೆ ಹತ್ರ ಬಂದ್ವಿ. ನೋಡಿರಿ ಇಲ್ಲಿ ಕಾಣಿಸ್ತಿದೆ ನೋಡಿ ಹಿಂದೆ. ಅಲ್ಲೇನು ಕಾಣಿಸ್ತಿಲ್ಲ, ಅದೇ ಕೋಟೆ. ಬನ್ನಿ ಮೇಲ್ಗಡೆ ಹೋಗಿ ಯಾವ್ಯಾವ ಥರ ಅಲ್ಲಿ ಯುದ್ಧ ಮಾಡ್ತಿದ್ರು, ಯಾವ ಥರ ಸೈನಿಕರ ನಿಲ್ಲಿಸ್ತಾಯಿದ್ರು ಎಲ್ಲ ವಿವರವಾಗಿ ಹೇಳ್ತೀನಿ. ಬನ್ನಿ ಹೋಗೋಣ. ಸಕ್ಕತ್ತಾಗಿದೆ ಮಾತ್ರ ಜಾಗ. ನೋಡ್ರಿ ಹೇಗಿದೆ ಕೋಟೆ ಎಂಟ್ರೆನ್ಸು. ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಬ್ಯಾರಿಕೇರು. ಅಂದರೆ ಆ ಕಡೆ ಕೆಳಗಡೆ ಅಲ್ಲಿ ಫುಲ್ ಬೆಟ್ಟ ನೋಡಿ, ಕಡೆ ಎಲ್ಲ ಇರೋದು. ಇಲ್ಲಿ ಜಾಸ್ತಿ ಏನಿಲ್ಲ ಇಲ್ಲಿ ನೋಡಿ, ಇಷ್ಟೇ ಜಾಗ ಇರೋದನ್ನ ಇರೋಕ್ಕೆ. ಎಷ್ಟು ದುಮ್ಕಿದ್ರೆ ಅಷ್ಟೇ ಫುಲ್ ಬೆಟ್ಟದ ಕೆಳಗಡೆ ಬಿದ್ದೋಗ್ಬಿಡ್ತೀವಲ್ಲ ಫುಲ್ ಕೆಳಗಡೆ. ಸೊ ಆ ಥರ ಬೀಳಬಾರ್ದು ಅಂತ ಇಲ್ಲಿ ಬ್ಯಾರಿಕೇರ್ ಥರ ಮಾಡಿದ್ದಾರೆ. ಹಳೇ ಕಾಲ ಕೋಟೆ ನೋಡ್ರಿ ಇದು. ಸರಿ ಸುಮಾರು 15-16ನೇ ಶತಮಾನದ ಕೋಟೆ ಇದೆಲ್ಲ ನೋಡಿ. ಇಲ್ಲಿವರೆಗೂ ಒಂದು ಕ್ರ್ಯಾಕ್ ಬಿಟ್ಟಿಲ್ಲ ಅಂದರೆ ಹ್ಯಾಟ್ಸ್ ಆಫ್ ಅವ್ರಿಗೆ ಕಟ್ಟದವ್ರಿಗೆ. ಆಮೇಲೆ ಇಲ್ಲೊಂದು ಆರ್ಚ್ ಥರ ಇದೆ ಅಲ್ಲಿ, ಅಂದರೆ ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ, ಕೋಟೆ ಒಳಗಡೆ ಎಂಟರ್ ಆಗೋಕ್ಕೆ ಆರ್ಚ್ ಇದೆ ಇಲ್ಲಿ. ಬನ್ನಿ ಒಳಗಡೆ ಎಂಟರ್ ಆಗೋಣ. ಬಲಗಾಲಿ ಕಣ ಒಳಗಡೆ. ಇವಾಗ ನೀವು ಎಲ್ಲ ಅವಾಗಲೂ ಬರ್ಬೇಕು, ಏನು ಕೋಟೆ ಅಂತ ತೋರಿಸಿದ್ನ ಅಲ್ಲಿ, ಅದ್ರ ಮೇಲೆ ಕೋಟೆ ಮೇಲ್ಗಡೆ ಹೋಗಿ ಯಾವ ಥರದಿಂದ ತೋರಿಸ್ತೀನಿ ಬನ್ನಿ. ನೋಡಿ ಹಿಂಗೆ ಬಂದರೆ ಇಲ್ಲಿ ಜಾಗ ಇದೆ ಇಲ್ಲಿ ಹತ್ಕೊಂಡು ಹೋಗೋಕ್ಕೆ. ಸೊ ಹಿಂಗೆ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಲ್ಲಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಮೇಲ್ಗಡೆ ಬಂದೆ ಇವಾಗ. ಅಂದರೆ ಈ ಥರ ಮೇಲ್ಗಡೆ ಬರೋದಕ್ಕೋಸ್ಕರ ಏನಕ್ಕೆ ಮಾಡಿದ್ದಾರೆ ಅಂದರೆ, ಸೈನಿಕರು ಮೇಲ್ಗಡೆಯಿಂದ ಶತ್ರುಗಳನ್ನ ದೂರದಿಂದನೇ ನೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರ ಸಾಮ್ರಾಜ್ಯನ ಕಾಪಾಡ್ಕೊಳ್ತಿದ್ರು ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ಈ ಥರ ಮೇಲೆ ನಿಂತ್ಕೊಂಡೆ ಕಾಪಾಡ್ಕೊತಿದ್ದವರು ನೋಡಿ. ಇಲ್ಲಿಂದನೇ ಸೈನಿಕರು ಇಲ್ಲೆಲ್ಲ ಮೇಲ್ಗಡೆ ಬಂದು ಅವ್ರ ಹತ್ರ ಇರೋಂಥ ಎಕ್ವಿಪ್ಮೆಂಟ್ಸ್, ಅಂದರೆ ತೋಪಾಗಿರ್ಬೋದು, ಗನ್ಗಳು, ಗುಂಡು ಏನೇನು ಎಲ್ಲ ತೊಗೊಂಬಂದು ನೋಡಿ ಈ ಥರ ಜಾಗದಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಜಾಗದಲ್ಲಿ ಅದು ಅವರು ಏನು ಎಕ್ವಿಪ್ಮೆಂಟ್ಸ್ ಏನಿರುತ್ತೋ, ಗುಂಡು ಅಥವಾ ಏನಿರುತ್ತೋ, ಸೊ ಅದನ್ನಿಟ್ಟು ಅವ್ರು ಇಲ್ಲಿಂದನೇ ಅಟ್ಯಾಕ್ ಮಾಡೋದು ನೋಡಿ. ಇಲ್ಲಿಂದನೇ ನೋಡ್ತಾ ಇದ್ದಿದ್ದು ಅವರು. ಎಷ್ಟು ದೂರಿಂದ ಬಂದರೆ ಇಲ್ಲಿಂದ ಕಾಣಿಸುತ್ತೆ ನೋಡಿರಿ. ಇಲ್ಲಿ ನೋಡಿ ಅವ್ರು ಎಷ್ಟು ಒಂದು 10 ಕಿಲೋಮೀಟ್ರ್ ದೂರಿಂದ ಬರ್ತಿದ್ರು, ಇಲ್ಲಿಂದನೇ ಕಾಣಿಸ್ಬಿಡುತ್ತೆ ಆರಾಮ ಅವ್ರಿಗೆ ನೋಡಿ. ಇದೇ ಕಾರಣಕ್ಕೋಸ್ಕರನೇ ಈ ಥರ ಬೆಟ್ಟಗಳ ಮೇಲೆಲ್ಲ ಈ ಥರ ಕೋಟೆಗಳನ್ನ ಕಟ್ಟಿ ಇಲ್ಲಿಂದನೇ ಅವ್ರನ್ನ ಸಾಮ್ರಾಜ್ಯನ ಕಾಪಾಡ್ಕೊತಾ ಇದ್ದಿದ್ದು ನೋಡಿ. ತೋರಿಸ್ತೀನಿ ರೀ ಯಾವ ಥರ ಅವ್ರು ಕಾಪಾಡ್ಕೊತಿದ್ರು ಅಂತ ನೋಡಿ. ಇವಾಗ ಇಲ್ಲೇನು ನೋಡ್ತಾ ಇದ್ರ, ಇಲ್ಲೇನು ನೋಡ್ತಾ ಇದ್ರ, ಇದೇನು ಜಾಗ ಕಾಣಿಸ್ತಿಲ್ಲ, ಇದು ಅವ್ರ ಶತ್ರುಗಳು ಅವ್ರ ಮೇಲೆ ಏನಂದು ಅಟ್ಯಾಕ್ ಮಾಡ್ತಿದ್ರೆ ಅವ್ರು ಬಚ್ಚಿಟ್ಕೊಳಕ್ಕಂತ ಇರ್ತಕ್ಕಂಥ ಜಾಗ ಇದು, ಸರಿನಾ. ಆಮೇಲೆ ಅವ್ರು ಯಾವ ಥರ ಜನಗಳು ಅಟ್ಯಾಕ್ ಮಾಡ್ತಿದ್ರು ಅಂದರೆ, ಇಲ್ಲಿ ನೋಡಿ ಈ ಥರ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲಿ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದ್ರೂ ಅವ್ರಿಗೆ ಕಾಣಿಸುತ್ತೆ ಅಲ್ಲಿ ಶತ್ರುಗಳು ಎಲ್ಲಿ ಬರ್ತಾ ಇದ್ದಾರೆ ಅಂತ. ಸೊ ಅವ್ರ ಹತ್ರ ತೋಪುಗಳು, ಗನ್ಸು, ಆಮೇಲೆ ಬೇರೆ ಬೇರೆ ಏನೇನೋ ಆಯುಧಗಳು ಇರುತ್ತೆ ಅವ್ರ ಹತ್ರ. ಸೊ ಅವರು ಅಲ್ಲಿಂದ ಬರೋದನ್ನ ನೋಡಿಕೊಂಡು ಇಲ್ಲಿಂದನೇ ಈ ಥರ ಅಟ್ಯಾಕ್ ಮಾಡೋದವ್ರಿಗೆ ಡು ಅಂತ ಅಟ್ಯಾಕ್ ಮಾಡೋದವ್ರಿಗೆ ಇಲ್ಲಿಂದನೇ ಇಲ್ಲಿ ಅಟ್ಯಾಕ್ ಮಾಡಿ ಅವ್ರನ್ನ ಆ ಕಡೆ ಒದ್ದು ಓಡಿಸ್ತಾಯಿದ್ರು ಬರ್ತಕ್ಕಂಥ ಶತ್ರುಗಳನ್ನ. ಒಂದೇ ಇಲ್ಲ ಇಲ್ಲಿ ನೋಡಿ, ಇಲ್ಲೊಂದಿದೆ, ಆಮೇಲೆ ನೋಡಿ ಇಲ್ಲೊಂದಿದೆ ನೋಡಿ, ಇಲ್ಲೊಂದೈತೆ ಈ ಕಡೆಯಿಂದ ಬರೋರಿಗೆ, ಈ ಕಡೆಯಿಂದ ಹೊಡೆಯೋಕ್ಕೆ ಇಲ್ಲೊಂದಿದೆ. ಆಮೇಲೆ ನೋಡಿ ಅಲ್ಲೊಂದೈತೆ, ಆಮೇಲೆ ಇಲ್ಲೊಂದೈತೆ. ಟೋಟಲ್ 1 2 4 5 ಐತೆ ಅಷ್ಟೇ ಇಲ್ಲಿ. ಆಮೇಲೆ ಬೇರೆ ಮುಂದೆ ಆ ಕಡೆ ಬೇರೆ ಕಡೆ ಹೋದರೆ ಅಲ್ಲಿ ಏನೇನೈತೆ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿರೋದು ಮಾತ್ರ ಇಷ್ಟೇ ನೋಡಿರಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ತಲೆ ಅಂದರೆ ತಲೆ ಇರೋವಾಗೆಲ್ಲ ಹಳೆ ಕಾಲ ಜನದೆಲ್ಲ. ಆಮೇಲೆ ಹಿಂಗೆ ಎಂಟ್ರೆನ್ಸ್ ಹಿಂಗೆ ಒಳಗಡೆ ಬಂದರೆ ಇಲ್ಲೇನೋ ಇದೆ, ಅಲ್ಲಿ ತೋರಿಸ್ತೀನಿ ಬನ್ನಿ ಹಿಂಗೆ ಒಳಗಡೆ ಹೋಗಿ. ನೋಡಿರಿ ಹೇಗಿದೆ ಅಂತ. ಈ ರೂಮ್ ಏನು ಕಟ್ಟಿದಾರೆ ಅಂದರೆ, ಅದೇ ಯಾವಾಗಲೂ ಹೇಳಿದ್ನಲ್ಲ, ಇಲ್ಲಿ ಬೆಟ್ಟದ ಮೇಲೆ ಸೈನಿಕರನ್ನ ಇರಿಸಿ ಬರ್ತಕ್ಕಂಥ ಶತ್ರುಗಳನ್ನೆಲ್ಲ ಓಡಿಸೋಕ್ಕಂತ ಇಟ್ಟಿದ್ರು ಸೈನಿಕರಂತ. ಸೊ ಅವ್ರು ಸೈನಿಕರು ಎನಿ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಇರಲ್ಲ ಅವರು. ಸೊ ನೈಟ್ ಹೊತ್ತು ಎಲ್ಲರೂ ಮಲ್ಕೊಳ್ಳೋಕ್ಕೆ, ಅವ್ರು ಇರೋದಕ್ಕೆ, ಕೂತ್ಕೊಳ್ಳೋಕ್ಕೆಲ್ಲ ಇರ್ತಕ್ಕಂಥ ರೂಮ್ ಇದು ಇದೆ. 1 2 3 ಡೋರ್ ಐತೆ. ಮೇಲ್ಗಡೆ ಆರ್ಚ್ ಇತ್ತು ಅನ್ಸುತ್ತೆ ಮೊದಲು, ಅಂದರೆ ಆರ್ಚ್ ಅಲ್ಲ, ಸೀಟು. ಮೊದಲೆಲ್ಲ ಸೀಟ್ ಇತ್ತು ಅನ್ಸುತ್ತೆ, ಮೇಲೆ ಇವಾಗೆಲ್ಲ ತೆಗೆದಾಕಿದ್ದಾರೆ ನೋಡಿ ಹೇಗಿದೆ ಜಾಗ. ಇವಾಗೆಲ್ಲ ಬಿದ್ದೋಗೈತೆ ಎಲ್ಲ ಆಯಿತು. ಹೊರಗಡೆಯಿಂದ ನೋಡಿ ಹೇಗಿದೆ ಕಾಣಿಸ್ತಿದೆ ಅಂತ. ಅಂದರೆ ಸೈನಿಕರು ಇರ್ತಕ್ಕಂಥ ರೂಮು. ಇಲ್ಲಿ ನೋಡಿ, ಇಲ್ಲೂ ಮಾಡಿದ್ದಾರೆ ನೋಡಿ. ಮುಂದೆ ಬರ್ತಕ್ಕಂಥ ಶತ್ರುಗಳನ್ನ ಓಡಿಸೋಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ ಈ ಥರ ನೋಡಿ. ಇಲ್ಲಿಂದ ಅಲ್ಲಿ ಮುಂದೆ ಅಲ್ಲಿ ಬರ್ತಕ್ಕಂಥ ಸೈನ್ಯನ ಒದ್ದು ಓಡಿಸ್ತಾ ಇದ್ದಿದ್ದು ಇಲ್ಲಿಂದನೇ. ಕೋಟೆ ಎಲ್ಲ ಕಾಣಿಸ್ತಿದೆ ನೋಡಿ, ಅಲ್ಲೇ ಹೋಗ್ಬೇಕಾಗಿರೋದು ಇವಾಗ. ಬನ್ನಿ ಹೋಗೋಣ. ಆಮೇಲೆ ಅಲ್ಲಿ ನೋಡ್ರಿ, ಅಲ್ಲಿ ಬೆಟ್ಟದಕ್ಕೆ ಅಲ್ಲಿ ಕಲ್ಲು ಕೆಳಗಡೆ ಇವರು ಸಿಮೆಂಟ್ ಗೋಡೆ ಥರ ಏನೋ ಕಟ್ಟಿ ಚಿಕ್ಕದಾಗಿ ರೂಮ್ ಮಾಡ್ಕೊಂಡಿದ್ದಾರೆ. ಅಂದರೆ ಮೊದಲು ಹಳೆ ಕಾಲದ ಸೈನಿಕರಿಗೆ ಇರೋಕ್ಕೋಸ್ಕರ ಮಾಡಿರ್ತಕ್ಕಂಥ ರೂಮ್ಗಳೆಲ್ಲ. ಆವಾಗಲೇ ತೋರಿಸ ಅದು ಒಂದೇ ರೂಮಲ್ಲ, ಸುಮಾರು ರೂಮ್ಗಳು ಮಾಡಿದ್ರು. ಅಂದರೆ ಅಲ್ಲಿ ಬರ್ತಕ್ಕಂಥ ಸೈನ್ಯನ ಓದೋಡ್ಸೋಕ್ಕೆ ಅಲ್ಲೊಂದು ರೂಮು, ಆಮೇಲೆ ಇವಾಗ ಇಲ್ಲೊಂದು ತೋರಿಸಿದ್ನಲ್ಲ. ಸೊ ಇಲ್ಲಿರೋರು ನೋಡ್ಸೋಕ್ಕೆ
ಇಲ್ಲೊಂದು ರೂಮು, ಆಮೇಲೆ ಬೇರೆ ಬೇರೆ ಕಡೆ ಆ ಥರ ಎಲ್ಲ ಬೇರೆ ಸುಮಾರು ಮಾಡಿದ್ದಾರೆ. ತೋರಿಸ್ಕೊಂಡು ಹೋಗ್ತಾ ನನಗೆ ಹೋಗ್ತಾ ಮೇಲೆ ಬಂದೆ ಇವಾಗ. ನೋಡಿ ಅವಾಗೆಲ್ಲ ನಿಂತ್ಕೊಂಡೇನು ತೋರಿಸ್ತಾ ಇದ್ದನಲ್ಲ, ಅಲ್ಲಿ ಇದು ರೂಮ್ ಥರ ಮಾಡಿದ್ದಾರೆ ಅಂತ. ಸೊ ಅದೇ ನೋಡಿ, ಇದು ಜಾಗ ಇದೆ ಬರೋಕ್ಕಿಲ್ಲ. ನೋಡಿ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ. ನೋಡಿ ಈ ಥರ ಹೆಂಗಂದರೆ ಇದು ಮೊದಲೆಲ್ಲ ಕಲ್ಲು ಬಂಡೆ ಎಲ್ಲ ಮೊದಲಿನ ಹಂಗೆ ಐತೆ, ಬಟ್ ಅದ್ರ ಕೆಳಗಡೆ ಫುಲ್ ಸೇಫ್ಟಿಗೆ ಈ ಥರ ಗೋಡೆ ಎಲ್ಲ ಕಟ್ಕೊಂಡು ಒಂದು ರೂಮ್ ಥರ ಕ್ರಿಯೇಟ್ ಮಾಡ್ಕೊಂಡಿರೋದು ನೋಡಿ, ಕಾಣಿಸ್ತಿದೆ ಅಲ್ಲಿ. ಆಮೇಲೆ ಅಲ್ಲಿ ಕಿಂಡಿನೂ ಐತೆ ನೋಡಿ, ಕಿಂಡಿ ಇವಾಗ ಎಮರ್ಜೆನ್ಸಿ ಇದ್ದರೆ ಅಲ್ಲಿಂದ ದಾಳಿ ಮಾಡೋಕ್ಕೆ. ನೋಡಿರಿ ಇಲ್ಲಿ ಕೋಟೆನೇ ನೋಡಿರಿ ಇರೋದು ಇಲ್ಲಿ. ನೋಡಿ ಸೈನಿಕರಿಗೆ ಇರೋಕ್ಕೆ ಮಾಡಿರ್ತಕ್ಕಂಥ ರೂಮ್ ಇದು. ಬಟ್ ಒಳಗಡೆ ಎಲ್ಲ ಸಿಕ್ಕಾಬಿಟ್ಟು ಸತ್ಯ ಬೆಳ್ಕೊಂಡೈತೆ, ಅಂದರೆ ಬೇಲಿ ಎಲ್ಲ ಬೆಳ್ಕೊಂಡೈತೆ, ಒಳಗಡೆ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿ ಹೊರಗಡೆಯಿಂದ ನೋಡಿ ಹೇಗಿದೆ ಅಂತ. ನೋಡಿ ಹೇಗಿದೆ ನೋಡಿ, ಇಲ್ಲೊಂದು ರೂಮ್ ಇತ್ತು, ಫುಲ್ ಡೆಸ್ಟ್ರೋ ಆಗಿಬಿಟ್ಟೈತೆ, ಎಲ್ಲ ಬೀಳ್ಬಿಟ್ಟಿದ್ದಾವೆಲ್ಲ, ಇವಾಗ ಯೂಸ್ ಇಲ್ಲ ಯಾವುದು. ನೋಡಿ ಹೇಗಿದೆ ಒಳಗಡೆ. ಆಮೇಲೆ ಅಲ್ಲಿ ನೋಡಿ, ಇಲ್ಲಿ ಪೀಟರ್ ಅಂತ ಬರೆದಿದ್ದಾರೆ ಯಾರೋ ಅಲ್ಲಿ ನೋಡ್ರಿ, 1992 ಅಲ್ಲಿ ಬರೆದಿದ್ದಾರೆ ಅಲ್ಲಿ ಯಾರೋ ಪೀಟರ್ ಅಂತ ಬರೆದಿದ್ದಾರೆ. ಇರುತ್ತೆ ಏನಾದರೂ ಸಂಬಂಧ ಇದ್ದೇ ಇರುತ್ತೆ ಪೀಟರ್ಗೂ ಇವ್ರಿಗೂ, ಹೇಳೋಕ್ಕಾಗಲ್ಲ ರೀ. ಆಮೇಲೆ ಇಲ್ಲೊಂದು ಐತೆ ನೋಡ್ರಿ, ಯಪ್ಪ ನೋಡಿ ಹೇಗಿದೆ ನೋಡ್ರಿ, ಅದು ಸ್ಟ್ರಕ್ಚರ್ ನೋಡ್ರಿ ಹೆಂಗೈತೆ. ಯಪ್ಪ ನನಗೆ ಒಂಥರ ಭಯ ಆಗ್ತೈತಿ, ಇದೆಲ್ಲ ಫುಲ್ ಕಾಡೆ ನೋಡ್ರಿ, ಒಂಥರ ಕಾಡು ಥರ ಐತೆ. ನಾನು ಒಬ್ಬನ ಬಿಟ್ಟರೆ ಒಂದೇ ಒಂದು ನರಪಿಳೆನೂ ಇಲ್ಲ ಇಲ್ಲಿ. ಒಳ್ಳೆ ಭೂತ್ ಬಂಗ್ಲೆ ಥರ ಕಾಣಿಸ್ತೈತೆ ನನಗದು. ನೋಡ್ರಿ ಹೇಗಿದೆ ಅಂತ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ. ಓ ದೇವ್ರೇ ಕಾಪಾಡಪ್ಪ, ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರೋದು ಅಷ್ಟೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ. ಹಾಂ ನೋಡಿರಿ ಹೇಗಿದೆ. ಬಟ್ ಏನಕ್ಕೆ ಇದು ಮಾಡಿರೋದು ರೂಮ್ ಇದು, ಏನು ಮಸ್ತಾಗೈತೆ ನೋಡ್ರಿ. ಮೇ ಬಿ ಪ್ರಿಸನ್ ಅನ್ಸುತ್ತಿದ್ದು, ಅಂದರೆ ಜೈಲು. ಅಲ್ಲಿ ಅವ್ರು ಏನು ಸೆರೆ ಹಿಡಿರ್ತಾರೋ ಅವ್ರಿಗೆ ಇರೋಕ್ಕೆ ಜೈಲ್ ಆಗಿರ್ಬೋದು, ಇಲ್ಲಾಂದರೆ ಸೈನಿಕರಿಗೆ ಇರೋಕ್ಕಂಥ ರೂಮ್ ಮಾಡಿರ್ಬೋದು. ನೋಡಿ ಈ ಕಡೆ ಕಿಟಕಿ ಐತಿ ಇಲ್ಲಿ, ಅದು ಬಿಟ್ಟರೆ ಇದೆಲ್ಲ ಫುಲ್ ನೋಡಿರಿ, ಈ ಕಡೆ ಏನು ಕಿಟಕಿ ಏನಿಲ್ಲ, ಫುಲ್ ಒಂದೇ ರೂಮ್ ಸಿಂಗಲ್. ಬಟ್ ಒಳಗಡೆ ಬರೋಕ್ಕೆ ಭಯ ಆಗುತ್ತೆ ಸ್ಟಾರ್ಟಿಂಗು. ನೋಡಿ ಹೇಗಿದೆ ಅಂತ, ಫುಲ್ಲು ಯಾಕೋ ಹೊಡಿತೈತೆ, ಒಬ್ಬನೇ ಇರೋದಲ್ಲ. ಆಮೇಲೆ ಮೇಲೆ ನೋಡಿ ಹೇಗಿದೆ ಅಂತ. ಆಮೇಲೆ ಈಗಿನ ಕಾಲದಲ್ಲೆಲ್ಲ ಕಾಂಕ್ರೀಟು ಆಮೇಲೆ ರಾಡ್ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಸ್ಲ್ಯಾಪ್ ಮಾಡ್ತಾರಲ್ಲ, ಇವಾಗ ಇದು ಅದು ಮೊದಲೆಲ್ಲ ನೋಡಿ ಬರೀ ಇಟ್ಕೆಲ್ಲ ಮಾಡಿರೋದೆಲ್ಲ. ಇದು ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದ್ದು ನೋಡಿ, ಸ್ವಲ್ಪ ಕ್ರ್ಯಾಕನ್ನು ಬಿಡೈತೆ ಅನಿಸುತ್ತೆ, ಸಿಮೆಂಟ್ ಹಾಕಿದ್ದಾರೆ ಆಮೇಲೆ. ಬಟ್ ಒಳಗಡೆ ಬರೋಕ್ಕೆ ಸಿಕ್ಕಾಬಿಟ್ಟು ಭಯ ಆಯ್ತು ಸ್ಟಾರ್ಟಿಂಗು. ಚೆನ್ನಾಗಿದೆಯಲ್ಲ. ಆಮೇಲೆ ಈ ಕಡೆ ಏನಾಯ್ತು ಗೊತ್ತಿಲ್ಲ, ನೋಡೋಣ ಬನ್ನಿ ಹೋಗಿ. ನೋಡಿರಿ ಹೇಗೆ ಕಾಣಿಸ್ತಿದೆ ಅಂತ, ಫುಲ್ಲು ಸಕ್ಕತ್ತಾಗೈತೆ ಮಾತ್ರ. ಬಟ್ ಕ್ಯಾಮ್ರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಗೊತ್ತು ನನಗೆ, ಬಟ್ ರಿಯಲ್ ನೋಡೋಕೆ ಮಸ್ತಾಗೈತೆ ಮಾತ್ರ. ನೋಡಿ ನನ್ನ ಕ್ಯಾಮ್ರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀನಿ ನೋಡಿ. ಇವಾಗ ಬಾಕಿ ಇರೋದು ಇಷ್ಟೇ, ಅದೊಂದು ರೂಮು, ಆಮೇಲೆ ಅದೊಂದು, ಆಮೇಲೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿಲ್ಲ ಅದೊಂದು ಆದಷ್ಟು ಬಾಕಿ ಐತೆ, ಅದನ್ನು ತೋರಿಸ್ತೀನಿ ಮೇಲೆ ಹೋಗಿ ಒಳಗಡೆ ಏನಿದೆ ಅಂತ. ಮೇ ಬಿ ಅಲ್ಲಿ ಹೋಗ್ಬೇಕಂದ್ರೆ ಮೇ ಬಿ ತಿರ್ಗಾ ಅಲ್ಲೇ ಇಳ್ಕೊಂಡು ತಿರ್ಗಾ ಅಲ್ಲೇ ಹೋಗ್ಬೇಕೋ ಗೊತ್ತಿಲ್ಲ, ನೋಡೋಣ ಇಲ್ಲೇ ಟ್ರೈ ಮಾಡ್ತೀನಿ, ಇಲ್ಲೇ ಎಳೆಯೋಕ್ಕೆ. ಇಲ್ಲಿ ನೋಡ್ರಿ ಜಾಗ ಹೇಗಿದೆ ಅಂತ. ಇದು ಪಾಪಸ್ಗಳೇ ನೋಡ್ರಿ ಇದೆಲ್ಲ. ಓಕೆ ಬನ್ನಿ ಹೋಗೋಣ ಇವಾಗ ಹಿಂಗೆ. ಇವಾಗ ಜಾಗ ಇಲ್ಲ ರೀ ಇಲ್ಲಿ ಹೋಗೋಕ್ಕೆ. ನಾನು ಜಾಗ ಐತೆ ಅಂದ್ಕೊಂಡು ಬಂದೆ, ಏನೂ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಏನೂ ಇಲ್ಲ, ಫುಲ್ ಜಾಗನೇ ಇಲ್ಲ ಇಲ್ಲಿ. ನೋಡೋಣ ಬಿಡಲ್ಲ, ಆದಷ್ಟು ಟ್ರೈ ಮಾಡ್ತೀನಿ, ಹೋಗ್ತಾ ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಹೋಗ್ತಾ ಇರ್ತೀನಿ. ನೋಡೋಣ ಮೇ ಬಿ ಇಲ್ಲೆಲ್ಲ ಸ್ವಲ್ಪ ಜಾಗ ಎಲ್ಲ ಕಾಣಿಸ್ತಿದೆ ಇಲ್ಲಿ, ಮೇ ಬಿ ಹಿಂಗೆ ಹೋಗೋಕ್ಕಾದ್ರೂ ಹೋಗ್ಬೋದು ಅನ್ಸುತ್ತೆ ಮೇ ಬಿ. ಬನ್ನಿ ನೋಡೋಣ ಅದೇನಾಗುತ್ತಾಗಲಿ. ಜಂಪ್ ಮಾಡ್ಕೊಂಡು ಬಂದೆ. ಇನ್ನು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಜಾಗ ಐತೆ, ಬಟ್ ಈ ಕಡೆ ಎಲ್ಲ ಸಿಕ್ಕಾಬಿಟ್ಟೆ ಎಲೆ ಎಲ್ಲ ಬೆಳೆದೋಗೈತೆ ಇಲ್ಲಿ, ಹೆಂಗೆ ಹೋಗೋದು ಗೊತ್ತಿಲ್ಲ. ನೋಡೋಣ ಬನ್ನಿ. ಫುಲ್ ಆ ಕಡೆ ಬೆಟ್ಟ, ಇನ್ನೂ ಆ ಕಡೆ ಕಾಣಿಸ್ತಿಲ್ಲ ಇಲ್ಲಿ, ಆ ಕಡೆ ಇದ್ದೆ. ಹಂಗೆ ಜಂಪ್ ಮಾಡ್ಕೊಂಡು ಬಂದೆ ಹೆಂಗೋ ಅಂತ ಕಷ್ಟಪಟ್ಕೊಂಡು. ನೋಡಿ ಇಷ್ಟು ಜಾಗ ಐತೆ, ಬಟ್ ಇಲ್ಲಿಂದ ಹೇಗೆ ಹೋಗೋದಂತ ಗೊತ್ತಿಲ್ಲ. ನೋಡೋಣ ಬನ್ನಿ, ಮುಂದೆ ಯಾವ್ದಾದ್ರು ಜಾಗ ಸಿಕ್ಕರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ನೋಡಿ ಇಲ್ಲೇ ಇರೋದು, ಇದೊಂದು ಬಿಲ್ಡಿಂಗ್ ಐತೆ, ಆಮೇಲೆ ಅಲ್ಲೊಂದು ಐತೆ ಮೇಲೆ, ಅದರಡೆ ತೋರಿಸ್ತೀನಿ. ಎಲ್ರಿ ಜಾಗ ಇಲ್ಲಿ ಎಲ್ಲಿ ಬಂದು ಸಿಗಾಕೊಂಡು ಮಾರ ನಾನು. ಈ ಕಡೆನೂ ಜಾಗ ಇಲ್ಲ ಹೋಗೋಕ್ಕೆ, ಆಮೇಲೆ ಈ ಕಡೆನೂ ಜಾಗ ಇಲ್ಲ. ಅಲ್ಲಿ ಯಾವುದೋ ಎಗರಕ್ಕೂ ಇಲ್ಲ ನೋಡ್ರಿ, ಕೈ ಕಿತ್ಕೊಂತು. ಯಪ್ಪ ದೇವ್ರೆ, ಇವಾಗೇನು ನಾನು ಹೆಂಗಾದ್ರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಹಿಂಗೆ ಹೇಳ್ಕೊಂಡು ಹೋದ್ನಲ್ಲ, ಹೋಗ್ತೀನಿ. ಒಂದು ಸ್ವಲ್ಪ ಜಾಗ ಇಲ್ಲ ಅಲ್ಲಿ. ಆ ಕಡೆ ನೋಡಿದ್ರೆ ಎಲ್ಲ ಫುಲ್ ಬೇಲೆ ಐತೆ ಆ ಕಡೆ. ಹೋಗೋ ನಂತರ ಆಗಲೇ ಇಲ್ಲ, ತಿರ್ಗಾ ಹತ್ಕೊಂಡು ಈ ಕಡೆ ಬಂದೆ. ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೊಂದು ಜಂಪ್ ಮಾಡ್ಕೊಂಡು ಹೋದೆ, ಬರ್ಬೇಕಾದ್ರೆಲ್ಲ ಹತ್ತಕ್ಕೆ ಆಗಲಿಲ್ಲ. ಅಲ್ಲಿ ಸಿಕ್ಕಾಬಿಟ್ಟು ದೊಡ್ಡ ಬಂಡೆಗಳೈತೆ. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಜೇಬಲ್ಲಿ ಇಟ್ಕೊಂಡಿದ್ದೆ. ಬಟ್ ಹಂಗೂ ಕಷ್ಟಪಟ್ಟು ಹಂಗೆ ಒಳಗೊಳಗೆ ಹೆಂಗೋ ಬಂದೆ. ಫುಲ್ ಕೈ ಮೈ ಎಲ್ಲ ಪರ್ಚೋಗ್ಬಿಡ್ತು ನೋಡಿ.
ಇಲ್ಲಿ ರಕ್ತ ಬರ್ತೈತೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಈ ಕಡೆ ಎಲ್ಲ ಫುಲ್ ಪರಿಚಯ ಬಿಡೈತೆ. ಹಿಂಗೆ ಬಂದಿದ್ದು. ಆಮೇಲೆ ಅದು ಯಾವುದ್ಯಾವುದೋ ಸುಂಕು ಗಿಡಗಳೆಲ್ಲ ಐತೆ ಅಲ್ಲಿ, ಫುಲ್ ಕೈಗೆಲ್ಲ ಸುಂಕು ಆಗ್ಬಿಡೈತೆ ಫುಲ್ಲು. ನೋಡಿ ಎಲ್ಲ ಫುಲ್ ಎಲ್ಲ ಕಿತ್ತೋಗ್ಬಿಡೈತೆ ನಾವು ಕೈಯೆಲ್ಲ. ಒಂದು ಕಡೆ ಗ್ರಿಪ್ ಇಲ್ಲ ಹಿಂಗೆ ಹಿಡ್ಕೊಳ್ಳೋಣ ಅಂತೇಳಿ ಅಲ್ಲಿ ನೋಡೋ ಬಿದ್ದೇ ಹೋಗ್ತಾ ಇದ್ದೆ. ಅಲ್ಲಿ ಬಿದ್ದಿದ್ರೆ ಫುಲ್ ಅಲ್ಲಿ ಕೆಳಗಡೆ ಬಿದ್ದೋಗ್ತಿದೆ. ಅಲ್ಲೇನು ಅಲ್ಲಿ ಯಾವುದೋ ಒಂದು ಮನೆ ಥರ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಬಿದ್ದೋಗ್ತಿದೆ. ಅಲ್ಲಿ ಫುಲ್ ಕಾಲು ಜಾರ್ಬಿಡ್ತು. ಆಮೇಲೆ ಯಾವುದೋ ಒಂದು ಬೇಲಿ ಯಾವುದೋ ಸಿಕ್ತಲ್ಲೇ ಹಿಡ್ಕೊಂಡೆ ಅಷ್ಟೇ. ನೀವೇನು ಬಂದರೆ ಈ ಕಡೆಲ್ಲ ಬರೋಕ್ಕೆ ಹೋಗ್ಬೇಡ್ರಿ, ವಾಪಸ್ ಅದೇ ರೂಟಲ್ಲಿ ವಾಪಸ್ ಹೋಗ್ರಿ ಅಷ್ಟೇ. ವಾಪಸ್ ಹಂಗೆ ಹೋಗಿ ಅಲ್ಲಿ ಕೋಟೆನ ನೋಡ್ಕೋಬೋದು. ಈ ಕಡೆಲ್ಲ ಹೋಗ್ಬೇಡ್ರಿ, ಸುಡ್ಗಾಡುತ್ತೆ. ಇವಾಗ ವಾಪಸ್ ಬಂದೆ, ಅಲ್ಲಿಂದ ನಡ್ಕೊಂಡು ವಾಪಸ್ ಬಂದೆ. ಇಲ್ಲಿ ಮತ್ತು ತಿರ್ಗಿ ಇದೇ ಜಾಗಕ್ಕೆ ಬಂದೆ. ಇಲ್ಲಿ ಹತ್ಕೊಂಡು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ, ಕೋಟೆ ಹತ್ರ ಹೋಗ್ತೀನಿ ಮೇಲ್ಗಡೆಯಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ರೂಮ್ ಥರ, ಏನೋ ಗೊತ್ತಿಲ್ಲ, ರೂಮ್ ಅಲ್ಲ ಅನ್ಸುತ್ತೆ ಮೇ ಬಿ, ಅದು ಬೇರೆ ಏನೋ ಗೊತ್ತಿಲ್ಲ. ಬಟ್ ನೋಡಿ ಈ ಥರ ರೂಮ್ ಥರ ಕಟ್ಟಿದ್ದಾರೆ. ಫೈನಲಿ ಕೋಟೆ ಹತ್ರ ಅಂತೂ ಒಂಥರ ಸಾಹಸ ಪಡ್ಕೊಂಡು ಬಂದೇ ಬಿಟ್ಟೆ. ಹಂಗೆ ಇಲ್ಲೇ ಇದೆ ನೋಡಿರಿ ಕೋಟೆ. ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಹೋಗಿ ಎಂಟ್ರೆನ್ಸ್ ಇದು, ಬನ್ನಿ ಒಳಗಡೆ ತೋರಿಸ್ತೀನಿ ಏನಿದೆ ಅಂತ. ಏನಿರುತ್ತೆ ಮಹಾ, ಅದು ಬೀಳ್ಬಿದ್ದರೆ ಗೋಡೆ ಇದೆ ಅಷ್ಟೇ. ಹೇಗಿದೆ ನೋಡಿ ಗೋಡೆ, ಅದು ಎಲ್ಲ ಹಳೆ ಗೋಡೆನೇ. ಎಲ್ಲ ಬೀಳುತ್ತೆ, ಸ್ವಲ್ಪ ಏನಾರು ಟಚ್ ಮಾಡಿದ್ರೆ ನೋಡೋಣ ರೀ. ಅಯ್ಯೋ ಸಿಕ್ಕಾಬಿಡಿ ಗಟ್ಟಿ ಐತೆ ಮಾತ್ರ. ಇದೆಲ್ಲ ಡ್ಯಾಮೇಜ್ ಆಗಿರೋದಲ್ಲ ಅವಾಗಲೇ ಯುದ್ಧ ಆಗಿರೋ ಕಾಲದಲ್ಲೆಲ್ಲ ಈ ಥರ ಡೆಸ್ಟ್ರೋ ಆಗಿದೆ ಅಷ್ಟೇ. ವಾಪಸ್ ತರಣಿ ಹೋಗಲ್ಲ, ಯಾವ ಮಾಡಿಲ್ಲ. ಓಕೆ ಬನ್ನಿ, ಅಲ್ಲಿ ಇನ್ನೊಂದು ಇದೆ, ಅಲ್ಲಿ ಹನ್ನೊಂದು ಪೋರ್ಟ್ ಇದೆ ಅಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ. ಅಲ್ಲೊಂದು ಮೇಲ್ಗಡೆ ನೋಡಿ ಕಿಂಡಿ ಆಗಿದೆ ನೋಡಿ, ಇಲ್ಲಿ ಕಣ ಕಿಂಡಿ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ನೋಡಿ ಡಿಸೈನ್ ಹೇಗೆ ಮಾಡಿದ್ದಾರೆ ನೋಡಿ, ಇಟ್ಟಿಗೆ ಎಲ್ಲ ಮಾಡಿರೋದು ಅದೆಲ್ಲ ಇಟ್ಟಿಗೆನ ಕಟ್ ಮಾಡಿ ಆ ಥರ ಮಾಡಿರೋದು ನೋಡಿ, ಹೇಗೆ ಮಸ್ತಾಗಿ ಮಾಡಿದ್ದಾರೆ ಮಾತ್ರ. ಆಮೇಲೆ ಇಲ್ಲಿ ನೋಡಿರಿ, ಹಿಂಗೆ ಬಂದರೆ ಫುಲ್ ಇಲ್ಲೇ ಪಾತಾಳ ಇಲ್ಲೇ ಐತೆ ನೋಡಿರಿ, ಪಕ್ಕದಲ್ಲೇ ಐತೆ ಪಾತಾಳ. ಜಾಸ್ತಿ ದೂರ ಏನು ಬೇಡ, ಇಲ್ಲಿಂದ ಒಂದು ಸ್ವಲ್ಪ ಕಾಲು ಜಾರ್ತು ಅಂದ್ಕೊಳ್ಳಿ, ಏನು ಸಿಗಲ್ಲ ನಿಜವಾಗ್ಲೂ ಮಾತ್ರ. ಫುಲ್ ಪಾತಾಳನೇ ಇರೋದಿಲ್ಲಿ. ಸಪೋಸ್ ಇಲ್ಲಿ ಏನು ಬಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡ್ರಿ ಅಷ್ಟೇ. ಹೇಳ್ರಿ ಡೋರಿದು, ಡೋರೇ ಇಲ್ಲ ಇಲ್ಲಿ, ಈ ಕಡೆ ಇರ್ಬೋದಾ? ಹಾಂ ಇಲ್ಲೇ ಐತೆ. ಕನ್ಫ್ಯೂಸ್ ಆಗಿಬಿಟ್ಟಿದೆ. ಬನ್ನಿ ಒಳಗಡೆ ತೋರಿಸ್ತೀನಿ. ನೋಡಿರಿ ಹೇಗಿದೆ ಅಂತ. ಇದು ಅಷ್ಟೇ ಸೈನಿಕರಿಗೆ ಇರೋದಕ್ಕೋಸ್ಕರ ಮಾಡಿರ್ತಕ್ಕಂಥ ರೂಮ್. ಇದೂ ಅಷ್ಟೇ ಅವ್ರಿಗಿರೋದಕ್ಕೆ, ಅವ್ರು ವಾಸ ಮಾಡೋದಕ್ಕೆ, ಅವ್ರು ಊಟ ಮಾಡ್ಕೊಳ್ಳೋಕ್ಕೆ, ಮಲ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂಥ ರೂಮ್ ಇದೆಲ್ಲ. ನೋಡಿರಿ ಹೇಗಿದೆ ನೋಡಿ. ಆಮೇಲೆ ಇಲ್ಲೆಲ್ಲ ಬಂದು ಏನೋ ತಿಂದ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇವಾಗ ಇದೆಲ್ಲ ಫುಲ್ಲಿ ಎಕೋ ಹೊಡಿತೈತೆ ಮಾತ್ರ. ನೋಡಿರಿ ಹೇಗಿದೆ ಮೇಲ್ಗಡೆ, ನೋಡಿ ಹೇಗಿದೆ ಅಂತ. ಬಟ್ ಅದು ಅಷ್ಟು ಮೇಲ್ಗಡೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ನನಗೆ. ಮೇ ಬಿ ಇಲ್ಲಿ ಏನಾದ್ರು ಇತ್ತಾ, ಅಷ್ಟು ಮೇಲಕ್ಕೆ ಏನಾದ್ರು ಮಾಡಿದ್ರು, ಮೇ ಬಿ ಕಿಟಕಿ ಅನ್ಸುತ್ತೆ ಅಷ್ಟೇ, ಅದು ಗಾಳಿ ಬರೋದಕ್ಕೆ. ಚೆನ್ನಾಗೈತೆ ಮಾತ್ರ ನೋಡಿ ಹೇಗಿದೆ. ನೋಡಿ ಈ ಕಡೆಯಿಂದ ಹೊರಗಡೆ ಇದು ಡೋರ್, ಇದು ಇಷ್ಟೇ ಚಿಕ್ಕ ಡೋರ್ ಇದೆ ಇಲ್ಲಿ. ಹೊರಗಡೆ ಬಂದರೆ ನೋಡಿ ಫುಲ್ ಈ ಕಡೆ ವ್ಯೂ ಹೇಗಿದೆ. ಇಷ್ಟೇ ನೋಡಿರಿ ಇಲ್ಲಿರೋದು. ಇಲ್ಲೊಂದು ಮೇಲ್ಗಡೆ ಸ್ವಲ್ಪ ಕೋಟೆಗಳಿದ್ದಾವೆ ಇಲ್ಲಿ, ಇಲ್ಲೊಂದು, ಆಮೇಲೆ ಅಲ್ಲೊಂದು ತೋರಿಸ್ತಂದಲ್ಲ, ನೋಡಿ ಅಲ್ಲೊಂದು ಆ ಥರ ಕೋಟೆಗಳಿದ್ದಾವೆ. ಆಮೇಲೆ ಕೆಳಗಡೆ ಹೋದರೆ ಅಲ್ಲೊಂದು ಗುಹೆ ಐತೆ, ಗುಹೆಯಲ್ಲಿ ಆ ಥರ ದೇವರನ್ನು ತೋರಿಸ್ತಂದಲ್ಲ, ಸೊ ಅದು ಐತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಮೇಲೆ ಈ ಕಡೆ ಎಲ್ಲ ಬಂದರೆ ವ್ಯೂ ಪಾಯಿಂಟ್ ಅಂತ ಸಕ್ಕದಾಗಿ ಕಾಣಿಸುತ್ತೆ ಮಾತ್ರ. ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದರೆ, ಆಮೇಲೆ ಈ ಕಡೆ ಬೆಟ್ಟ ಹತ್ತಬೇಕಾದ್ರೆ ಒಳ್ಳೊಳ್ಳೆ ವ್ಯೂ ಎಲ್ಲ ಕಾಣಿಸುತ್ತೆ. ಸಕ್ಕದಾಗೈತೆ ಮಾತ್ರ ಪ್ಲೇಸು. ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು, ಸಕ್ಕದಾಗೈತೆ ಮಾತ್ರ. ಆಮೇಲೆ ಒಳಗಡೆ ಬರೋಕ್ಕೆ ಯಾವುದೇ ಎಂಟ್ರಿ ಫೀಸ್ ಇರೋಲ್ಲ, ಏನೂ ಇರೋಲ್ಲ, ಫುಲ್ ಫ್ರೀನೇ. ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಥರ ಕೋಟೆಗಳನ್ನೆಲ್ಲ ನೋಡಿ ನನಗೊಂದು ಡಾಕ್ಟರ್ ರಾಜ್ಕುಮಾರ್ದೊಂದು ಸಾಂಗ್ ನೆನಪು ಬರುತ್ತೆ, ಕೇಳಿಸ್ಕೊಳ್ಳಿ ಯಾವುದಂತ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಹೆಮ್ಮಾರಿಯೇ. ಅಂದರೆ ಏನು ಗೊತ್ತಾ, ಇದೆಲ್ಲ ಫಸ್ಟ್ ಇದೆಲ್ಲ ಕೋಟೆ ಎಲ್ಲ ಏನು ಕಟ್ಟಿದ್ರು ಅವ್ರೆಲ್ಲ ಎಷ್ಟು ಯಾವ ಥರ ಆಳಿರ್ಬೇಡ. ಅಂದರೆ ನಂದು ನಮ್ಮ ಕೋಟೆ, ನಮ್ಮ ಸಾಮ್ರಾಜ್ಯ ಅಂದ್ಕೊಂಡು ಅದೆಷ್ಟು ಜನ ಬಲಿ ತೊಗೊಂಡಿರ್ಬೇಡ, ಅದೆಷ್ಟು ಊರುಗಳನ್ನ ಹಾಳು ಮಾಡಿರಬೇಡ. ಬಟ್ ಇವಾಗೆಲ್ಲ ಏನಾಯ್ತು ಇವಾಗೆಲ್ಲ ನೋಡ್ರಿ, ಅದೆಲ್ಲ ಕೋಟೆ ಕಟ್ಟೆಲ್ಲ ಮೆರೆದು ಏನಾಗಿದೆ ನೋಡ್ರಿ. ಕೋಟೆಗಳೆಲ್ಲ ಫುಲ್ ಪೀಳು ಬಿದ್ದೋಗೈತೆ, ಏನಿಲ್ಲ ನೋಡ್ರಿ. ಜೀವನದಲ್ಲಿ ನಂದು ಅಂತ ಅಂದ್ಕೊಂಡು ಎಷ್ಟೈತೆ ಹೇಳ್ರಿ ಜೀವನದಲ್ಲಿ. ಎಷ್ಟು ತೊಗೊಂಡೋಗ್ತೀವಿ ಹೋಗ್ಬೇಕಾದ್ರೆ. ಏನು ಆ ಕೋಟೆ ಗೊತ್ತಿರುತ್ತಾ ಇಂಥವನ್ನ ಕಟ್ಟಿದ ಅಂತ, ಮುಗಿತಷ್ಟೇ. ಸೊ ಅದಕ್ಕೋಸ್ಕರನೇ ಇರೋಷ್ಟು ದಿವಸ ಎಲ್ಲರ ಹತ್ರನೂ ಖುಷಿಯಾಗಿರ್ರಿ, ಎಲ್ಲರ ಹತ್ರ ನಗಾಡ್ಕೊಂಡು ಮಾತಾಡ್ರಿ, ಎಲ್ಲರನ್ನೂ ಫ್ರೆಂಡ್ಲಿಯಾಗಿ ಮಾತಾಡಿಸಿ, ಎಲ್ಲರ ಜೊತೆ ಕೈಂಡ್ಲಾಗಿರ್ರಿ, ಹಂಬಲ್ ಆಗಿರಿ ಅಷ್ಟೇ. ಎಲ್ಲರ ಜೊತೆಲ್ಲ ಯಾರ ಜೊತೆ ದ್ವೇಷ ಮಾಡ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡ್ರಿ, ಖುಷಿಯಾಗಿರಿ. ಆಲ್ ದ ಬೆಸ್ಟ್. ಓಕೆ, ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರು ಟೇಕ್ ಕೇರ್, ಬಾಯ್ ಫ್ರಮ್ ರಾಯಕೋಟೆ ಬೆಟ್ಟ ಅಥವಾ ಕೋಟೆ. ಸಿ ಯು.